ಶರಣು ಗೂಢ ಶರಣು ಶರಣು ಎನ್ನುತ್ತಿದ್ದೆ ನಯ್ಯ ಶಬ್ದನಿ ಶಬ್ದವಾಯಿತು ತಂದೆ ಕೂಡಲ ಸಂಗಯ್ಯನಲ್ಲಿ ಬೆರಸಿ ಮನವಲ್ಲಮ ಪ್ರಭುವಿನ ಪಾದದಲ್ಲಿ ಸಯವಾಯಿತಾರಿ ಶರಣು ಶರಣು ಗೂಢ ಶರಣು ಶರಣು ಎನ್ನುತ್ತಿದ್ದೆ ನಯ್ಯ ಅಚಲವಪ್ಪ ಲಿಂಗವನೊಲಿಸಿದ ಶರಣರಿಗೆ ಶರಣು 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 ಶರಣಾರ್ಥಿ ಎಲ್ಲ ಶರಣರ ನೆನೆದು ಇಲ್ಲಿ ನಾನತನಾಗಿ ಎಲ್ಲರನ್ನು ಒಂದೊಂದು ಬೇಡಿಕೊಂಬೆ ಭಕ್ತಿಯಿಲ್ಲದ ಧರ್ಮ ವ್ಯರ್ಥವಾಗುವುದೆಂದು ಭಕ್ತಿ ತ್ರಯವ ಕಲಿಸಿ ಮುಕ್ತನೆನಿಸಿ ಮುಕ್ತಿ ಪದವಿಗೆ ಸಂಗ ಕರ್ತೃಬಸವೇಶನತಿ ಭಕ್ತಿ ಭಿಕ್ಷೆಯ ನೀಡಿ ಸಲಹೆನ್ನನು ಶಿವನೊಳಗೆ ಪ್ರಾಣವನು ತವೆ ಬೆರೆಸಿ ಹೊರಗಣಿದು ಶಿವ ಬೆಳಗಿ ನೋಡು ಪರಮ ತಪವನೈದೆ ಶಿವನು ತಾನಾಗಿರ
ನಿರ್ಮಳರು ಒಮ್ಮೆಯೂ ಭಿಕ್ಷೆಯನು ಎಮ್ಮ ಸಂರಕ್ಷಿಸುವ ಧರ್ಮ ಭಿಕ್ಷೆಯನುಂಡು ನೆಮ್ಮುವೆನು ಶಿವ ಷಡ ಚರಿಲಿಂಗವ ಎಲ್ಲ ಶರಣ ನೆನೆದು ಇಲ್ಲಿನ ತನಾಗಿ ಎಲ್ಲರನ್ನು ಒಂದೊಂದು ಬೇಡಿಕೊಂಬೆ ಎಲ್ಲರನ್ನು ಒಂದೊಂದು ಬೇಡಿಕೊಂಬೆ ಮೌನ ಧ್ಯಾನ. ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಯೋಗದ ವಿಷಯದಲ್ಲಿ ನಾವು ತಿಳ್ಕೊತಾ ಇದ್ದೀವಿ ನಿನ್ನೆ. ಅದರಲ್ಲಿ ಮೊಟ್ಟ ಮೊದಲನೇದು ಮತ್ತು ಎಲ್ಲರಿಗೂ ಬೇಕಾದದ್ದು, ಇನ್ನು ಬೇರೆ ಯೋಗಗಳಿಂದ ಹೋದ್ರೆ ನಡೆಯುತ್ತೆ, ಜಗತ್ತು ನಡೆಯುತ್ತೆ. ಜ್ಞಾನ ಯೋಗ ಇದ್ದಿದ್ದು ನಡೆಯುತ್ತೆ, ಹಠ ಯೋಗ ಇದ್ದಿದ್ದು ನಡೆಯುತ್ತೆ. ಆಮೇಲಿಂದ ಭಕ್ತಿ ಯೋಗ, ಧ್ಯಾನ ಯೋಗ ಎಲ್ಲ ಇದ್ದಿದ್ದು ನಡೆಯುತ್ತೆ. ಆದರೆ ಜಗತ್ತು ಬದುಕಬೇಕಾದ್ರೆ ಕರ್ಮಯೋಗ ಬೇಕು. ಕರ್ಮಯೋಗದಿಂದಲೇ ಜಗತ್ತಿನ ಜೀವಿಗಳ ಬದುಕು. ಎಲ್ಲ ಪ್ರಾಣಿಗಳು ಪಕ್ಷಿಗಳು ಒಂದು ರೀತಿ ಕರ್ಮಯೋಗಿಗಳೇ ಅವು.
ಈಗ ಅದೇ ನಾನು ಬರ್ತಿರ್ಬೇಕಾದ್ರೆ ಪಾರಿವಾಳಗಳು ಸಪ್ಪಳ ಮಾಡ್ತಾ ಇತ್ತು ನಮ್ಮ ಕೊಠಡಿ ಮೇಲ್ಗಡೆ ಅಲ್ಲಿ ಪಾರಿವಾಳಗಳಿದ್ದಾವೆ. ಅವು ಮರಿಗಳ ಸಣ್ಣ ಸಣ್ಣ ಮರಿಗಳು. ನಾವೆಲ್ಲ ಚಳಿ ಅಂತೇಳಿ ಬಿಸಿನೀರು ಸ್ನಾನ ಮಾಡ್ತೀವಿ, ಸ್ವೆಟರ್ ಹಾಕೊತೀವಿ, ಮತ್ತೇನೇನು ಮಾಡ್ಕೊತೀವಿ. ಅವೇನಿಲ್ಲ, ಸಹಜವಾಗಿರ್ತಾವೆ. ಅವುಗಳ ಮೈ ಮುಟ್ಟು ನೋಡಿ ಬೆಚ್ಚಗಿರುತ್ತೆ. ಮತ್ತೆ ನಮ್ಮ ಈ ನಾಯಿ, ಬೆಕ್ಕು, ಬೆಕ್ಕಿನ ಮರಿಗಳು, ನಾಯಿ ಮರಿಗಳೆಲ್ಲ ಇರ್ತಾವಲ್ಲ, ಚಳಿಗಾಲದಲ್ಲಿ ಅವಕ್ಕೇನು ಪ್ರತ್ಯೇಕ ವ್ಯವಸ್ಥೆ ಮಾಡಿಕೊಡ್ತೀವ ನಾವು? ಇಲ್ಲ. ತುಂಬ ಚಳಿ ಇದ್ದಲ್ಲಿ ವ್ಯವಸ್ಥೆ ಮಾಡ್ತಾರೆ, ಆದರೆ ನಮ್ಮಲ್ಲಿ ಯಾರು ಮಾಡಲ್ಲ. ಯಾಕಂದ್ರೆ ಇಲ್ಲಿ ಸಾಧಾರಣ ಚಳಿ ಇರ್ತದೆ. ಹಾಗಾಗಿ ಅವಕ್ಕೇನು ವ್ಯವಸ್ಥೆ ಮಾಡಲ್ಲ. ಆದರೂ ಅವುಗಳ ಆನಂದ ಬದುಕ್ತವೆ, ಆಟ ಆಡ್ತಿರ್ತವೆ, ಏನೆಲ್ಲ ಮಾಡ್ತಿರ್ತವೆ. ಕರ್ಮಯೋಗಿ ಹೀಗಿರ್ತಾನೆ. ಅವನು ಪರಮಾತ್ಮನನ್ನು ಯಾವುದರ ಹೆಚ್ಚು ಬೇಡಲ್ಲ. ಕೊಡ್ತೀನಿ ಅಂತ ಅವನು ಕರ್ಮಯೋಗಿ, ಕೊಡ್ತೀನಿ ಅಂತಾನೆ. ಅವನೇ ಕಾಯಕ ಯೋಗಿ. ನಮ್ಮಲ್ಲಿ ಬೇದಾರ ಕೇತಯ್ಯ, ಮಾದಾರ ಚೆನ್ನಯ್ಯ, ಆಮೇಲಿಂದ ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಮಾದಾರ ಧೂಳಯ್ಯ, ಇವರೆಲ್ಲ ಇದ್ರಲ್ಲ ಕಾಯಕ ಯೋಗಿಗಳು. ಇವರೆಲ್ಲ ಕರ್ಮಯೋಗಿಗಳು. ಹೇಗೆ ಅಂತಂದ್ರೆ ಅವರು ಜಗತ್ತಿನಿಂದ ಪಡ್ಕೊಂಡಿದ್ದು ಸ್ವಲ್ಪ. ಅವ್ರ ಸೇವೆ ಮಾಡೋಕ್ಕೆ ಯಾರು ಇರಲಿಲ್ಲ, ಅವರೇ ಮಾಡ್ಕೊತಿದ್ರು. ಆಮೇಲಿಂದ ಇನ್ನೂ ಯಾರಾದ್ರೂ ಸೇವೆ ಮಾಡ್ತಿದ್ರು ಬೇಕಾದ್ರೆ. ಇದು ಕರ್ಮಯೋಗಿಯ ವೈಶಿಷ್ಟ್ಯ. ಗಾಂಧೀಜಿ ನಿಜವಾದ ಕರ್ಮಯೋಗಿ. ಅಷ್ಟೆಲ್ಲ ಕಷ್ಟಗಳ ನಡುವೆ ಅಷ್ಟೆಲ್ಲ ಬ್ಯುಸಿ ಶೆಡ್ಯೂಲ್ ಅವ್ರದ್ದು. ಬೆಳಗ್ಗೆ 4 ಗಂಟೆಗೆ ಇದ್ದರೆ ರಾತ್ರಿ 11 ಗಂಟೆ ತನಕ ಕೆಲಸ ಮಾಡ್ತಿದ್ರು. ಅಂಥದ್ರಲ್ಲಿ ಒಬ್ಬ ಕುಷ್ಠರೋಗಿ, ಒಬ್ಬ ಶಾಸ್ತ್ರಿ, ಬಹಳ ಸಿರುಕ ಅವನು. ಅಂಥದ್ರಲ್ಲಿ ಅವನ ಗಾಯಕ್ಕೆ ತಾವೇ ಗಾಯ ತೊಳಿತಿದ್ರು, ಔಷಧಿ ಹಚ್ತಿದ್ರು. ಗಾಂಧೀಜಿ ಮೇಲೆ ಸಿಟ್ಟು ಮಾಡ್ತಿದ್ನಂತ, ಅಷ್ಟು ಸಿರುಕ. ಆದರೆ ಅವ್ರು ಬೇಜಾರು ಮಾಡ್ಕೊಳ್ಳೋದಂಗೆ ಅವನಿಗೆ ಸೇವೆ ಮಾಡ್ತಿದ್ರು. ಬೇರೆಯವ್ರಿಗೆ ಆ ಸೇವೆ ಹೇಳ್ತಿರ್ಲಿಲ್ಲ. ಯಾಕೆಂದ್ರೆ ಬೇರೆಯವ್ರಿಗೆ ಹೇಳೋದನ್ನು ಮಾಡಲ್ಲ ಸರಿಯಾಗಿ, ಅದು ಮನಸ್ಪೂರ್ವಕವಾಗಂತೂ ಮಾಡಲ್ಲ. ಅದರಿಂದ ತಾವೇ ಮಾಡ್ತಿದ್ರು. ಇದು ಕರ್ಮಯೋಗಿಯ ಲಕ್ಷಣ. ಅವನದು ಯಾವಾಗಲೂ ಸೇವಾಯಿ ಪರಮೋ ಧರ್ಮ, ಸೇವೆಯೇ ಶ್ರೇಷ್ಠ ಧರ್ಮ ಅಂತ ಅನ್ಕೊಂತಾನ ಅವನು ಕರ್ಮಯೋಗಿ. ಕರ್ಮ ಅಂದ್ಕೂಡಲೇ ಇವಾಗೆಲ್ಲ ಒಂದು ರೀತಿ ಕೆಟ್ಟ ಭಾವನೆ ಬರಂಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಿಂದಿನ ಜನ್ಮದ ಕರ್ಮ ಅಥವಾ ನನ್ನ ಕರ್ಮ ಅಂತ ಕೆಟ್ಟದ್ದಕ್ಕೆ ಅಥವಾ ಬಂಧನಕ್ಕೆ. ಇಲ್ಲಿ ಕರ್ಮ ಅನ್ನುವಂಥದ್ದು ಕೇವಲ ಕೆಟ್ಟದ್ದಲ್ಲ, ಬಂಧನ ಅಲ್ಲ. ಕರ್ಮ ಅಂದರೆ ಸಂಸ್ಕೃತದ ಪದ ಕ್ರೂ ಅನ್ನೋ ಶಬ್ದದಿಂದ ಬಂದಿರ್ತಕ್ಕಂಥ, ಕ್ರೂ ಅನ್ನೋ ಧಾತುವಿಂದ ಬಂದಿರ್ತಕ್ಕಂಥ ಮಾಡುವುದು ಅಷ್ಟೇ. ಬಸವಣ್ಣವರು ಒಂದು ರೀತಿ ಅದನ್ನೇ ಉಪದೇಶ ಮಾಡ್ತಾರೆ, ಚೆನ್ನಾಗಿ ಉಪದೇಶ ಮಾಡ್ತಾರೆ. ಪ್ರಾಯಶಃ ಭಾರತದ ಇತಿಹಾಸದಲ್ಲಿ 900 ವರ್ಷಗಳ ಹಿಂದೆ ಇಷ್ಟು ಚೆನ್ನಾಗಿ ಕರ್ಮಯೋಗವನ್ನು, ಕಾಯಕ ಯೋಗವನ್ನು ಹೇಳೋದು ಬಹಳ ಕಡಿಮೆ. ಮಾಡುವ ನೀಡುವ ಭಕ್ತನ ಕಂಡರೆ ನಿಧಿ ನಿಧಾನವ ಕಂಡಂತಾಯಿತು. ಪಾದೋದಕ ಪ್ರಸಾದ ಜೀವಿಯ ಕಂಡರೆ ಹೋದ ಪ್ರಾಣ ಮರಳಿದಂತಾಯಿತು. ಅನ್ಯರ ಮನೆಗೆ ಹೋಗಿ ತನ್ನ ಉದರವ ಹೊರೆಯದ ಅಚ್ಚ ಶರಣರ ಕಂಡರೆ ನಿಶ್ಚಯವಾಗಿ ಕೂಡಲ ಸಂಗಯ್ಯನೆಂಬುದು. ಪ್ರಾಯಶಃ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಕರ್ಮಯೋಗವನ್ನು ಹೇಳಿದ್ದಾರೆ. ಬಹಳ ವಿಸ್ತಾರವಾದ ಅಧ್ಯಾಯ, 4ನೇ ಅಧ್ಯಾಯ ಕಾಣಿಸ್ತದೆ. ಬಹಳ ವಿಸ್ತಾರವಾದ ಅಧ್ಯಾಯ. ಅದರಲ್ಲೇ ಜಾಸ್ತಿ ಶ್ಲೋಕಗಳಿರ್ಬೋದು ಅಂತ ಅನಿಸುತ್ತೆ. ನಾನು ಸರಿಯಾಗಿ ಅಧ್ಯಯನ ಮಾಡಿಲ್ಲ ಇನ್ನೂ ಕೂಡ. ಅದರಲ್ಲೇ ಹೆಚ್ಚು ಶ್ಲೋಕಗಳಿರ್ಬೋದು ಎಲ್ಲ ಅಧ್ಯಾಯಗಳಿಗಿಂತ. ಕರ್ಮಯೋಗ ಅನ್ನುವಂತಹ ಅಧ್ಯಾಯ ದೊಡ್ಡ ಅಧ್ಯಾಯ. ಆದರೆ ಶ್ರೀಕೃಷ್ಣನ ನಂತರ ಅಲ್ಲಿ ಶ್ರೀಕೃಷ್ಣ ಕೂಡ ಮಹತ್ವ ಕೊಟ್ಟಿದ್ದ. ಯಾಕಂದರೆ ಒಬ್ಬ ಗೋಪಾಲಕ, ಒಬ್ಬ ರಾಜ, ಶ್ರೀಕೃಷ್ಣ ರಾಜ, ಬಲರಾಮ ರಾಜ, ರಾಜನ ತಮ್ಮ, ಮತ್ತು ಒಬ್ಬ ಯೋಗಿ
ಅಂತಹ ಸಾಮರ್ಥ್ಯವುಳ್ಳಂಥ ಶ್ರೀಕೃಷ್ಣ ಗೋಪಾಲಕನು ಹೌದು, ಗೋಪಾಲಕನು ಹೌದು. ಮತ್ತು ಋಷಿಗಳ ಪಾದಪೂಜೆ ಮಾಡ್ತಾನೆ ಸಂದರ್ಭ ಬಂದಾಗ. ಕೃಷ್ಣ ಪಾದಪೂಜೆ ಮಾಡ್ತಾನೆ, ಅದು ಬಹಳ ವಿಶೇಷ. ಆದ್ದರಿಂದ ಅವನೊಬ್ಬ ಕರ್ಮಯೋಗಿನೇ. ಶ್ರೀಕೃಷ್ಣ ಕೂಡ ಕರ್ಮಯೋಗಿ ಮತ್ತು ಕರ್ಮಯೋಗಿಗಳಿಗೆ ಬೆಲೆ ಕೊಟ್ಟಂಥವನು, ಎಲ್ಲರ ಜೊತೆ ಎಲ್ಲರ ಅಂತ ಇದ್ದಂಥವನು. ಪ್ರಾಯಶಃ ಆನಂತರ ಇಷ್ಟು ಕರ್ಮಯೋಗಿಗಳಿಗೆ ಬೆಲೆ ಕೊಟ್ಟಂಥವ್ರು ಕಾಯಕ ಯೋಗ ಅಂತ ಅದನ್ನು ಕರೆದು, ಕನ್ನಡದಲ್ಲಿ ಅಚ್ಚಗನ್ನಡದಲ್ಲಿ ಕರೆದು ಕಾಯಕ ಯೋಗ. ಅದನ್ನ ಎಂಥ ಪರಿಭಾಷೆ ಮಾಡ್ತಾರೆ ಅಂತಂದ್ರೆ, ಆ ಕಾಯಕ ಯೋಗಿ ಸಾಕ್ಷಾತ್ ದೇವರೇ. ಭಗವದ್ಗೀತೆಯನ್ನ ಟೀಕೆ ಮಾಡೋರು ಹೇಳಿದೆ, ಫಲ ಯಾಕೆ ಬರಬೇಕು, ನಮಗೆ ಫಲ ಬೇಕು, ಫಲ ಬೇಡ ಅಂತ ಯಾರು ಹೇಳಲ್ಲ. ಆದ್ರೆ ಬಸವಣ್ಣವರಿಗೆ ಫಲತ್ಯಾಗ ಮಾಡಿಸಿದ ನೋಡಿ, ಮಾಡುವ ನೀಡುವ ಭಕ್ತನ ಕಣ್ಣೆ. ಶರಣರೇನು ಅಪಾರ್ಟ್ಮೆಂಟ್ ಮೇಲೆ ಅಪಾರ್ಟ್ಮೆಂಟ್ ಕಟ್ಕೊಂಡಿರಲಿಲ್ಲ, ಮಾಡ್ತಿದ್ರು. ಬಹಳ ನುಲಿಯ ಚಂದಯ್ಯ, ಬಹಳ ದೊಡ್ಡ ಕಾಯಕ ಯೋಗ. ಕಣ್ಣಿ ಹೊಸೆಯದು ಹೆಚ್ಚಿಗೆ ಹಣ ತಂದ್ರೆ ಲಿಂಗ ಆದ್ರೂ ಕೂಡ ನೀನು ಹೋಗು, ವಾಪಸ್ ಹೋಗು, ನನ್ನ ಹತ್ರ ಪ್ರವೇಶ ಇಲ್ಲ, ನಿಮ್ಗೆ ಲಿಂಗನೇ ಅದು, ಇಷ್ಟ ಲಿಂಗನೇ ಬಿದ್ದೋಗಿದ್ದು ರೂಪ ತಾಳಿ ಜಂಗಮ ವೇಷ ತಾಳಿ ಬಂತು. ಅದೇನು ಕಟ್ಟುಕತೆ ಅಲ್ಲ, ಅದು ಪ್ರವಾಡ ಆಗತ್ತೆ ಅಂತದ್ದು. ಅಂತಹ ಶಕ್ತಿವಂತರಿದ್ರು. ಪರಮಾತ್ಮನಿಗೆ ರೂಪ ತಾಳಿಸುವಂತ ಶಕ್ತಿ ಇತ್ತು ಶರಣರಿಗೆ. ಅಂತಹ ಮೂಲೆಯ ಚಂದಯ್ಯ ಹೆಚ್ಚು ಬಯಸಲಿಲ್ಲ, ಇರಲಿ ನಾಳೆಗೆ ಅಂತ ಅನ್ಲಿಲ್ಲ. ನಾಯಕ್ಕೆ ಮಾರಯ್ಯ ಲಕ್ಕಮ್ಮ, ಇದು ಕರ್ಮಯೋಗ. ಇನ್ನು ಧ್ಯಾನ ಯೋಗಿ ಬೇಕು ಅಂತ ನಾವು, ಯಾಕಂದ್ರೆ ನಾಳೆ ಧ್ಯಾನ ಮಾಡ್ಬೇಕಾದ್ರೆ, ಯಾಕೆ ದುಡಿಯೋಕ್ಕೆ ಆಗಲ್ಲ, ಅವನು ದುಡಿಯಕ್ಕೆ ಹೋಗಲ್ಲ. ಅವನು ಧ್ಯಾನ ಮಾಡ್ತಿರ್ತಾನೆ, ಅವ್ನಿಗೆ ಯಾರು ತಂದು ಕೊಡ್ಬೇಕು ಅಥವಾ ನಾಳೆಗೆ ಇಟ್ಕೊಳ್ಬೇಕಾಗತ್ತೆ. ಅವನು ಧ್ಯಾನ ಯೋಗಿ ಕೂಡ ಇಟ್ಕೊಳ್ಬೇಕಾಗತ್ತೆ. ಆದರೆ ಕರ್ಮಯೋಗಿ ನಾಳೆ ಚಿಂತೆ ಮಾಡೋದಿಲ್ಲ, ಕಾಯಕ ಯೋಗಿ ನಾಳೆ ಚಿಂತೆ ಮಾಡೋದಿಲ್ಲ. ಆದ್ದರಿಂದ ಅವನು ಸಾಕ್ಷಾತ್ ಕೂಡ ಸಿಂಹದೇವ. ಅವನು ಇನ್ನೊಬ್ಬರ ಮೇಲೆ ಅವಲಂಬಿತನಲ್ಲ, ಅವನಿಗೆ ಡಿಪೆಂಡೆನ್ಸಿನ ಗೊತ್ತಿಲ್ಲ. ಅವನು ನಿಜವಾದ ಸ್ವತಂತ್ರ. ಅದಕ್ಕೆ ಸ್ವತಂತ್ರ ಧೀರರು ಅಂತ ಕರೀತಾರೆ ಬಸವಣ್ಣವರು. ನಾನಿನ್ನೂ ಸ್ವತಂತ್ರನಲ್ಲ, ಯಾಕೆ ನಾನು ವಿಜಯನ ಹತ್ರ ಹೋಗ್ಬೇಕು, ಅಲ್ಲಿ ಅವನ ಗದ್ದುಗೆ ಕೆಳಗೆ ಕುಳ್ಳಿರ್ತು ನಾನು ಸೇವೆ ಮಾಡಬೇಕು, ನಾನು ಸ್ವತಂತ್ರನಲ್ಲ. ಆದ ಕಾಯಕ ಯೋಗಿಗಳು ಸ್ವತಂತ್ರರು ಅಂತ ಹೇಳ್ತಾರೆ. ಯಾರು ಕಾಡ ಸೊಪ್ಪ ತಂದು ಓಡಿನಲ್ಲಿ ಹುರಿದಿಟ್ಟು ಕೂಡಿಕೊಂಬ ನಮ್ಮ ಕುಡಲ ಸಂಗಮ ದೇವನ, ಅದು ವೈಶಿಷ್ಟ್ಯ. ಕರ್ಮಯೋಗಿಯ ವೈಶಿಷ್ಟ್ಯ, ಕಾಯಕ ಯೋಗಿಯ ವೈಶಿಷ್ಟ್ಯ. ಅದಕ್ಕೆ ನೀವೆಲ್ಲ ಹೆಮ್ಮೆ ಪಡಿ. ಯಾರಿಗೆ ಸರಳ ಜೀವನ ಸಿಕ್ಕಿದೆಯೋ ಪರಮಾತ್ಮನ ಅನುಗ್ರಹದಿಂದ, ಒಂದು ಮನೆ, ಒಂದು ಕಾಯಕ, ಒಂದು ಮನೆ ಇರೋರು ಮತ್ತೆ ಈಗೆಲ್ಲ ಏನು ಮಾಡ್ತೀವಿ, ಬಾಡಿಗೆ ಕಟ್ಟಿಸ್ಬಿಟ್ಟು ಮೇಲೆ ಕಟ್ಟಿಸ್ಬಿಟ್ಟು ಬಾಡಿಗೆ ಕೊಡಬೇಕು ಅಂತ ಬಯಸ್ತೀವಿ ಸಾಮಾನ್ಯವಾಗಿ. ವಯಸ್ಸಾದ ಕಾಲಕ್ಕೆ ನಾವು ನಿಶ್ಚಿಂತವಾಗಿರಬೇಕು, ಪೆನ್ಷನ್ ಬರ್ತಿರ್ಬೇಕು, ಬಾಡಿಗೆನೂ ಬರ್ತಿರ್ಬೇಕು, ಚೆನ್ನಾಗಿರ್ಬೇಕು ಅಂತ ಬಯಸ್ತೀವಿ. ಹಂಗೆ ಬಯಸಬೇಡಿ. ಮೇಲ್ಗಡೆ ಅಪಾರ್ಟ್ಮೆಂಟ್ ಕಟ್ಟಿಸಿರೋ ಅಥವಾ ಒಂದು ಬಾಡಿಗೆ ಮನೆ ಕಟ್ಟಿಸಿರೋ, ಒಂದು ಮನೆ ಕಟ್ಟಿಸಿ ಬಾಡಿಗೆ ಕೊಡೋದಕ್ಕಿಂತ ಅದರ ಮೇಲೆ ನೀವು ಕರ್ಮಯೋಗ ಕಾಯಕ ಯೋಗಿಗಳಾಗಿ ನೀವು ಒಂದು ಅಷ್ಟು ತರಕಾರಿ ಬೆಳ್ಕೊಳ್ಳಿ, ತಾರಸಿ ತೋಟ ಮಾಡ್ಕೊಳ್ಳಿ. ಮನೆ ಮೇಲೆ ಜಾಗ ಇದ್ದರೆ ತಾರಸಿ ತೋಟ ಮಾಡ್ಕೊಳ್ಳಿ, ಅಥವಾ ಮತ್ತೇನೋ ಮಾಡ್ಕೊಳ್ಳಿ. ಉಪಯುಕ್ತವಾದಂಥದ್ದು ಒಂದು ಮಳೆ ನೀರಿನ ಸಂಗ್ರಹ ಮಾಡಿ ಫ್ಯಾಬ್ರಿಕೇಶನ್ ಮಾಡಿಸ್ಬಿಟ್ಟು, ತಗಡಿಂದು ಫ್ಯಾಬ್ರಿಕೇಶನ್ ಮಾಡಿಸಿ, ಚಾವಣಿ ಮಾಡಿಸಿ, RCC ಕಾಯಲ್ಲ, ಜೊತೆಗೆ ಆ ಒಂದು ಮಳೆ ನೀರಿನ ಸಂಗ್ರಹ ಮಾಡ್ಕೋಬೋದು. ಒಂದು ಮನೆ ಕಟ್ಸೋದಕ್ಕಿಂತ ಮನೆ ಕಟ್ಟಿಸಿ ಈಗೇನು ಕಟ್ಟಿಸೋ ಅಗತ್ಯ ಇಲ್ಲ. ಸರ್ಕಾರದವರು ಕಟ್ಟಿಸ್ತಿದ್ದಾರೆ, ಶ್ರೀಮಂತರು ಕಟ್ಟಿಸ್ತಿದ್ದಾರೆ, ಎಲ್ಲರೂ ಕಟ್ಟಿಸ್ತಿದ್ದಾರೆ. ಅದಕ್ಕೆ ನಿಮ್ಮ ಮನೆ ಮೇಲೆ ಕಟ್ಟಿಸಿ ಮತ್ತೆ ಬಾಡಿಗೆ ಕೊಡೋ ಇಚ್ಛೆ ಇದ್ದರೆ ಖಂಡಿತ ಅದನ್ನು ಮಾಡಬೇಡಿ. ವಯಸ್ಸಾದ ಕಾಲಕ್ಕೆ ನಿಮ್ಮ ಪೆನ್ಷನ್ ನಿಮ್ಮನ್ನು ಸಾಕುತ್ತೆ. ನೀವು ಪ್ರೀತಿಯಿಂದ ಇದ್ದರೆ ನಿಮ್ಮ ಮಕ್ಕಳೇ ನಿಮ್ಮನ್ನು ಸಾಕ್ತಾರೆ. ಬೇಕಾದಷ್ಟು ಮನೆ ಕಟ್ಟಿಸಿ ಹಣ ಎಲ್ಲ ಮಾಡಿದ್ರು ಮಕ್ಕಳು ಆದಷ್ಟು ಬೇಗ ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ. ಗೊತ್ತಾಯ್ತು? ಅದರಿಂದ ನಾವು ತಿಳ್ಕೋಬೇಕು, ಉಪಯುಕ್ತವಾಗಿ ಪರಿಸರ ಸ್ನೇಹಿಯಾಗಿ. ಹಣ ಗಳಿಸೋದೇ ಪ್ರಧಾನ ಅಲ್ಲ, ನಮ್ಗೆ ಆಗಬಾರ್ದು. ಪರಿಸರ ಸ್ನೇಹಿಗಳಾಗಿ ಬದುಕಬೇಕು. ಮಳೆ ನೀರಿನ ಸಂಗ್ರಹ ಮಾಡಬೇಕು. ಸಾಧ್ಯ ಆದರೆ ಸೋಲಾರ್ ಹಾಕಿಸ್ಕೊಂಡು ಭೂಮಿಯ ತಾಪಮಾನವನ್ನು ಕಮ್ಮಿ ಮಾಡ್ಬೋದು. ಸೋಲಾರ್ ಹಾಕಿಸಿದಷ್ಟು ಭೂಮಿಯ ತಾಪಮಾನ ಕಮ್ಮಿ ಆಗುತ್ತೆ.
ಯಾಕೆಂದರೆ ಅದನ್ನು ಆ ಸೋಲಾರ್ ಸಿಸ್ಟಮ್ ಪ್ಯಾನಲ್ಸ್ ಏನಿರ್ತಾವಲ್ಲ ಅವು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡ್ತವೆ. ಭೂಮಿಗೆ ಬಿದ್ದರೆ ಆ ಕಿರಣ ಕಾಯ್ತದೆ ಭೂಮಿ, ಅದ್ರ ಬದಲು ಅದನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತನೆ ಮಾಡಿಬಿಟ್ರೆ ಅದು ಭೂಮಿಯ ತಾಪಮಾನವನ್ನು ಕಡಿಮೆ ಮಾಡುತ್ತೆ. ಭೂಮಿಯ ತಾಪಮಾನವನ್ನು ಕಡಿಮೆ, ಇದು ಕರ್ಮಯೋಗಿ. ಕರ್ಮಯೋಗಿ ಅವನು ಪರಿಸರ ಸ್ನೇಹಿ, ಕರ್ಮಯೋಗಿ ಸಮಾಜ ಸ್ನೇಹಿ, ಕರ್ಮಯೋಗಿ ಎಲ್ಲರ ಸ್ನೇಹಿ. ಪ್ರಾಯಶಃ ಅವನಿಗೆ ವೈರಿಗಳೊಬ್ಬರಿಲ್ಲ. ಇನ್ನು ಬೇರೆ ಬೇರೆ ಯೋಗಿಗಳಿಗೆ ಪ್ರತಿಸ್ಪರ್ಧಿಗಳಿರ್ಬೋದು, ಅಥವಾ ನಂದೇ ಶ್ರೇಷ್ಠ ಅನ್ನೋದು ಇರ್ಬೋದು. ಆದರೆ ಕಾಯಕ ಯೋಗಿ ಯಾವತ್ತೂ ಅನ್ನೋದಿಲ್ಲ. ಆದ್ದರಿಂದ ಅವನು ಪಾದೋದಕ ಪ್ರಸಾದ ಜೀವಿ, ಅವನು ಸಾಕ್ಷಾತ್ ಕೂಡಲ ಸಂಗಮ ದೇವ, ಅವನೇ ನಿಜವಾದ ಸ್ವತಂತ್ರ ಧೀರ. ಅಂತಹ ಕಾಯಕ ಯೋಗದ ಅವಕಾಶ ಯಾರಿಗೆ ಸಿಕ್ಕಿದೆ? ಎಲ್ರಿಗೂ ಕಾಯಕ ಯೋಗ ಸಿಗಲ್ಲ. ಈಗ ನನಗೆ ನಂದನ್ನು ನಾನು ಕಾಯಕ ಯೋಗ ಅಂತ ಅನ್ಕೊಳ್ಳೋಕ್ಕೆ ಧೈರ್ಯ ಇಲ್ಲ ನನಗೆ. ಯಾಕೆಂದರೆ ನಾನು ಹೋಗಿ ಹೊಲದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ, ಅಥವಾ ನಾನು ಹೋಗ್ಬಿಟ್ಟು ಯಾರ್ದಾದ್ರು ಸೇವೆ ಮಾಡಲಿಕ್ಕೆ ಆಗಲ್ಲ. ನಾನು ನಿಮಗೆಲ್ಲ ಜ್ಞಾನ ಕೊಡ್ಬೋದು, ನಿಮಗೆಲ್ಲ ಆರೋಗ್ಯ ಕೊಡ್ಬೋದು, ಆದರೆ ಕರ್ಮಯೋಗಿ ಆಗೋದಕ್ಕೆ, ಕಾಯಕ ಯೋಗಿ ಆಗೋದಕ್ಕಾಗೋದಿಲ್ಲ. ಆ ಸೌಭಾಗ್ಯ ನನಗಿಲ್ಲ. ನಿಮಗೆಲ್ಲ ಇದೆ ಅಂತಂದರೆ ಹೆಮ್ಮೆ ಪಡೆಯೋದಕ್ಕೆ. ಏನಪ್ಪ ನಾವಿನ್ನೂ ಶ್ರೀಮಂತರಾಗಬೇಕಾಗಿತ್ತು ಅಂತ ಯಾವ ಕಾರಣಕ್ಕೂ ಅನ್ಕೋಬೇಡಿ. ಆದರೆ ಕೀಳರಿಮೆ ಬೇಡ. ಏನು ನಮ್ದೆಲ್ಲ ಏನು ಲೆಕ್ಕ ಅಂತ ಅನ್ಕೋಬೇಡಿ. ಯಾಕಂದರೆ ಈ ಜಗತ್ತಿನಲ್ಲಿ ಒಂದು ಜೇನುಹುಳ ಕರ್ಮಯೋಗಿ, ಒಂದು ಇರುವೆ ಕರ್ಮಯೋಗಿ, ಒಂದು ಗೆದ್ದಲು ಹುಳ ಕರ್ಮಯೋಗಿ, ಅದು ಒಂದು ಎರೆಹುಳ ಇದೆಯಲ್ಲ ಕರ್ಮಯೋಗಿ. ಪರಮಾತ್ಮ ಅವುಗಳನ್ನೆಲ್ಲ ಕರ್ಮಯೋಗಿಗಳನ್ನಾಗಿ ಸೃಷ್ಟಿ ಮಾಡಿದ್ದಾನೆ. ಅವು ಸಹಜ ಕರ್ಮಯೋಗಿ ಗೊತ್ತಿಲ್ಲ ಅವಕ್ಕೆ. ಮನುಷ್ಯನಿಗೂ ಬಾಕಿ ಜೀವಿಗಳಿಗೂ ವ್ಯತ್ಯಾಸ ಏನಪ್ಪ ಅಂದರೆ, ಮನುಷ್ಯ ಅರಿವು ಸಹಿತ ಕರ್ಮಯೋಗಿ ಆಗಬಹುದು. ಬೇರೆವೆಲ್ಲ ಕರ್ಮಯೋಗಿಗಳೇ ಆದರೂ ಕೂಡ ಆ ಪ್ರಜ್ಞೆ ಇಲ್ಲ, ಆ ಪ್ರಜ್ಞಾವಸ್ಥೆಯನ್ನು ಮುಟ್ಟಿಲ್ಲ. ಪರಮಾತ್ಮ ಅವಕ್ಕೆ ಅಥವಾ ಅದೊಂದು ಹಂತ ಇರ್ಬೋದು, ಆತ್ಮವಿಕಾಸದಲ್ಲಿ ಅವುಗಳದ್ದು ಕೂಡ ಒಂದು ಹಂತ ಇರ್ಬೋದು. ಆ ಹಂತದಿಂದಲೇ ನಾವು ಈ ಹಂತಕ್ಕೆ ಬಂದಿರ್ಬೋದು ಅಂತ ಅನ್ಕೊಳ್ಳೋಣ. ನಮಗೆ ಗೊತ್ತಿದ್ದೇವರು ಆ ಹಂತದಿಂದ ಈ ಹಂತಕ್ಕೆ ಬಂದಿದ್ದೀವಿ. ಆದ್ದರಿಂದ ಕಾಯಕ ಯೋಗಿಗಳೇ ಧನ್ಯರು, ಕರ್ಮಯೋಗಿಗಳೇ ಧನ್ಯರು. ಕರ್ಮಯೋಗಿ ಅಂದರೆ ಕೀಳು ಅಂತ ತಿಳ್ಕೋಬೇಡಿ, ಕರ್ಮಯೋಗ ಅಂದರೆ ಕೀಳು ಅಂತ ತಿಳ್ಕೋಬೇಡಿ. ಅದಕ್ಕೆ ನಾವು ಇವತ್ತು ಹೊಸ ಅರ್ಥವನ್ನು ಕಲ್ಪಿಸ್ಕೋಬೇಕಾಗಿದೆ. ಕರ್ಮಯೋಗ ಕಾಯಕ ಯೋಗ ಎರಡೂ ಒಂದೇ. ಕರ್ಮಯೋಗಿ ಸಿದ್ದರಾಮೇಶ್ವರ ಅಂದ್ರೆ ಕೆಲವರಿಗೆ ಹೆಂಗೋ ಆಗ್ತದೆ, ಶಿವಯೋಗಿ ಸಿದ್ದರಾಮೇಶ್ವರ ಆದರೂ ಒಪ್ಕೊಳ್ಳೋಣ. ಆದರೆ ಕರ್ಮಯೋಗ ಕಡಿಮೆ ಅಲ್ಲ, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಕೃಷಿ ಮಾಡಿ, ಬಸ್ ಸ್ಟ್ಯಾಂಡ್ನಲ್ಲಿ ಕೂಲಿ ಮಾಡಿ, ತಪ್ಪೇನಲ್ಲ. ಅದನ್ನೇ ಕರೆಕ್ಟಾಗಿ ಮಾಡಿ, ಕುಡಿಲಾರ್ದಂಗೆ, ಅಂದರೆ ಪಾನ ಮತ್ತರಾಗಲಾರ್ದ ಹಾಗೆ, ಅಥವಾ ಕೆಟ್ಟದ್ದಕ್ಕೆ ಹಣವನ್ನು ವಿನಿಯೋಗಿಸಲಾರದ ಹಾಗೆ, ಅತಿಯಾಗಿ ತೆಗೆದುಕೊಳ್ಳಲಾರದ ಹಾಗೆ ಮಾಡಿದ್ರೆ ಅದು ಒಂದು ಯೋಗವೇ, ಯೋಗವೇ, ಅದು ಕೂಡ ಕಾಯಕ ಯೋಗವೇ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಓಂ ಗುರು ಬಸವ ಪ್ರಭು ವರಗುರು ಶರಣ ವಿಭೋ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭು ವರಗುರು ಶರಣ ವಿಭೋ ಶರಣ Thank you.
ಭಕ್ತಜನ ಮನುರಾಜಿತ ಭಕ್ತಜನ ಮನುರಾಜಿತ ಮಂತ್ರ ಪುರುಷನುನಿ ಓಂ ಗುರು ಬಸವ ಪ್ರಭೋ ಹರ ಗುರು ಶರಣು ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ಹರ ಗುರು ಶರಣು ಮೋಹರಹಿತನು ನೀ ಮಮತ ಸಹಿತನು ನೀ ಮಾಯಾ ದೂರಕ ನೀ ಮುಕ್ತಿಯ ನಾಯಕ ನೀ ಮನುಕುಲ ಜ್ಯೋತಿಯು ನೀ ಕ್ರಾಂತಿಯ ವೀರನು ನೀ ಶಾಂತಿಯ ವನವನ್ನು ಹರಿಸಲು ಬಂದ ಶಾಂತಿಯ ವನವನ್ನು